ನಮಸ್ತೆ ಎಲ್ಲರಿಗೂ. ಇವತ್ತು ನಾವು RRB NTPC ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ನೇಮಕಾತಿ 2025 ಇದರಲ್ಲಿ 3058 ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನವನ್ನ ಮಾಡಿದ್ದಾರೆ. ಇವತ್ತು ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ RRB NTPC ಇದರಲ್ಲಿ ಹುದ್ದೆ ಇರುವಂತದ್ದು. ಇದರಲ್ಲಿ ನೀವು ನೋಡಬಹುದು, ಇಲ್ಲಿ ರೈಲ್ವೆ ಕ್ಲರ್ಕ್, ಜೂನಿಯರ್ ಕ್ಲರ್ಕ್, ಟೈಪಿಸ್ಟ್ ಮತ್ತು ಬೇರೆ ಮುಂತಾದವುಗಳು. ಎಷ್ಟು ಹುದ್ದೆಗಳಿದೆ ಅಂತ ನೋಡೋದಾದ್ರೆ 3058 ಹುದ್ದೆಗಳಿದೆ. ಹಾಗೆ ಅರ್ಹತೆ ಏನು ಅಂತಂದ್ರೆ 12ನೇ ತರಗತಿ ನೀವು ಉತ್ತೀರ್ಣರಾಗಿರ್ಬೇಕು. ಎಲ್ಲಾದ್ರೂ ನೀವು 12th ಪಾಸ್ ಆಗಿದ್ರೆ ನೀವು ಈ ಜಾಬಿಗೆ ಅಪ್ಲೈ ಮಾಡಬಹುದು. ಹಾಗೆ ವಯೋಮಿತಿ ಬಂದು 18ರಿಂದ 30 ವರ್ಷಗಳಾಗಿರುತ್ತೆ. ಹಾಗೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ನಿನ್ನೆ ಅಂದ್ರೆ 28/10/2025 ಅಕ್ಟೋಬರ್ 28ನೇ ತಾರೀಕಿಂದ ಶುರುವಾಗಿದೆ. ಹಾಗೆ ಇದ್ರ ಕೊನೆಯ ದಿನಾಂಕ ಬಂದು 27/11/2025 ಆಗಿರುತ್ತೆ. ನವೆಂಬರ್ 27ನೇ ತಾರೀಕು ತನಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ನಾವು ನೋಡಬಹುದು RRB NTPC ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ನೇಮಕಾತಿ 2025 ಈ ಹುದ್ದೆಯ ವಿವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ 2424 ಹುದ್ದೆಗಳು, ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ 394 ಹುದ್ದೆಗಳು, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 163 ಹುದ್ದೆಗಳು, ಟ್ರೈನ್ಸ್ ಕ್ಲರ್ಕ್ 77 ಹುದ್ದೆಗಳು. ಟೋಟಲ್ ಆಗಿ ಇದು ಸೇರಿದ್ರೆ 3058 ಹುದ್ದೆಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಆಹ್ವಾನವನ್ನ ಮಾಡಿದ್ದಾರೆ. ಓಕೆ, ಇವಾಗ ನಾವು ಅರ್ಹತೆಯ ಮಾನದಂಡಗಳು ಯಾವುದೆಲ್ಲ ಇರುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ನಾವು ನೋಡಿರುವಂತದ್ದು ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ ಅಂದ್ರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಹುದ್ದೆಗಾಗಿ ಏನೆಲ್ಲ ಅರ್ಹತೆಗಳು ಬೇಕು ಎನ್ನುವುದನ್ನ ನಾವು ತಿಳಿದುಕೊಳ್ಳೋಣ. ಇಲ್ಲಿ ನೋಡಬಹುದು, ಅರ್ಜಿ ಸಲ್ಲಿಸಲು ಅಭ್ಯರ್ಥಿ 12ನೇ ತರಗತಿ ಅಥವಾ ಅದಕ್ಕೆ ಸಮನಾದ ಪರೀಕ್ಷೆಯಲ್ಲಿ ಒಟ್ಟು ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಅಂದ್ರೆ ನೀವು 12ನೇ ಕ್ಲಾಸ್ ಪಾಸ್ ಆಗಿರಬೇಕು, +2 ಮಾಡಿರಬೇಕು. ಅದರಲ್ಲಿ ನಿಮಗೆ ಕನಿಷ್ಠ 50% ಮಿನಿಮಮ್ 50% ಅಂಕ ಬಂದಿರಬೇಕು. ಓಕೆನಾ? ನಿಮ್ದು PUC ಯಲ್ಲಿ 50% ಪಾಸ್ ಆಗಿ 50% ಅಂಕ ಬಂದಿರಬೇಕು. ಆದರೆ SC ST ಅಂಗವಿಕಲರು, ನಿವೃತ್ತ ಸೈನಿಕರು ಅವರಿಗೆ ಅರ್ಹತೆಯ ಮಾನದಂಡ ಇರುವುದಿಲ್ಲ. ಅಂದ್ರೆ ಇವಾಗ ನೋಡ್ಬೋದು ನೀವು, ಇಲ್ಲಿ SC ST ಆಗಿರಬಹುದು ಅಥವಾ ಅಂಗವಿಕಲರಾಗಿರಬಹುದು ಅಥವಾ ಎಕ್ಸ್ ಸರ್ವಿಸ್ ಮೆನ್ ಯಾರಾದ್ರೂ ಇದ್ರೆ ಅವರಿಗೆ 50% 12ನೇ ತರಗತಿಯ ಮೇಲಿನ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ 50% ಅಂಕಗಳ ಕಡ್ಡಾಯ ನಿಯಮ ಅನ್ವಯಿಸುವುದಿಲ್ಲ. ಅಂದ್ರೆ ಅದರಲ್ಲಿ 50% ಇರಲೇಬೇಕು ಅನ್ನೋದು ಅವರಿಗೆ ಅನ್ವಯಿಸೋದಿಲ್ಲ. ಓಕೆನಾ? ಮತ್ತೆ ಬೇರೆ ಎಲ್ಲರಿಗೂ ಕೂಡ 12ನೇ ತರಗತಿ ಪಾಸ್ ಆಗಿರಬೇಕು, 50% ಅಂಕ ಬಂದಿರಬೇಕು. ಇದು ಒಂದು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಹುದ್ದೆಗಾಗಿ. ಈಗ ನೆಕ್ಸ್ಟ್ ನೋಡೋದಾದ್ರೆ ನಾವು ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಇದರಲ್ಲಿ ನೀವು ನೋಡೋದಾದ್ರೆ ಇಲ್ಲಿಯೂ ಕೂಡ ಸೇಮ್ ಅಭ್ಯರ್ಥಿಗಳು 12ನೇ ತರಗತಿ ಅಥವಾ ಅದಕ್ಕೆ ಸಮನಾದ ಪರೀಕ್ಷೆಯನ್ನು ಒಟ್ಟು ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. 12ನೇ ಕ್ಲಾಸ್ ಪಾಸ್ ಆಗಿರಬೇಕು, 50% ಅಂಕ ಇರಬೇಕು. ಅದಾದ್ಮೇಲೆ ನೀವು SC ST ಅಥವಾ ಅಂಗವಿಕಲರು, ಎಕ್ಸ್ ಸರ್ವಿಸ್ ಮೆನ್ ಯಾರಾದ್ರೂ ಇದ್ರೆ ಅವರಿಗೆ ಇವಾಗ 50% ಅಂಕ ಕಡ್ಡಾಯ ನಿಯಮ ಅವರಿಗೇನು ಅನ್ವಯಿಸೋದಿಲ್ಲ. ಓಕೆನಾ? ಅದಾದ್ಮೇಲೆ ಇದು ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆಗಿರೋದ್ರಿಂದ ಅಭ್ಯರ್ಥಿಗಳು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಕಂಪ್ಯೂಟರ್ನಲ್ಲಿ ಟೈಪಿಂಗ್ ನೈಪುಣ್ಯ ಹೊಂದಿರಬೇಕು. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ, ಇವಾಗ ಕಂಪ್ಯೂಟರ್ ಅಲ್ಲಿ ಟೈಪಿಂಗ್ ಏನಿದೆ ಅದು ನಿಮ್ಗೆ ಚೆನ್ನಾಗಿ ಬರೋವಂತರಾಗಿರ್ಬೇಕು, ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ. ಓಕೆನಾ? ಮೂರನೇದಾಗಿ ನೋಡೋದಾದ್ರೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಇದರಲ್ಲಿಯೂ ಕೂಡ ಸೇಮ್ 12ನೇ ತರಗತಿಯವರು ಪಾಸ್ ಆಗಿರಬೇಕು, ಅದಕ್ಕೆ ಸಮನಾದ 50% ಅಂಕ ನೀವು ಹೊಂದಿರಬೇಕು. +2 ಅಂದರೆ PUC ಪಾಸ್ ಆಗಿ 50% ಅಂಕ ಹೊಂದಿದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ SC ST ಅಥವಾ ಅಂಗವಿಕಲರು ಅಥವಾ ನಿವೃತ್ತ ಸೈನಿಕರು ಯಾರಾದರೂ ಇದ್ರೆ ಅವರಿಗೇನು ಇದು ಅನ್ವಯಿಸೋದಿಲ್ಲ. 50% ಅಂಕಗಳ ಕಡ್ಡಾಯ ಏನು ಕೂಡ ಅನ್ವಯಿಸೋದಿಲ್ಲ. ಅದಾದಮೇಲೆ ಇದು ಕೂಡ ಕಮ್ ಟೈಪಿಸ್ಟ್ ಆಗಿರೋದ್ರಿಂದ, ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಆಗಿರೋದ್ರಿಂದ ಇದರಲ್ಲಿಯೂ ಕೂಡ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಕಂಪ್ಯೂಟರ್ನಲ್ಲಿ ಟೈಪಿಂಗ್ ನೈಪುಣ್ಯ ಹೊಂದಿರಬೇಕು. ನಿಮಗೆ ಟೈಪಿಂಗ್ ಬರ್ತಿರಬೇಕು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ. ಹಾಗೆ ನಾಲ್ಕನೇದಾಗಿ ನಾವು ನೋಡೋದಾದ್ರೆ ಟ್ರೈನ್ಸ್ ಕ್ಲರ್ಕ್ ಏನಿರ್ತಾರೆ, ಟ್ರೈನ್ಸ್ ಕ್ಲರ್ಕ್ ಆ ಹುದ್ದೆಗೂ ಕೂಡ ಸೇಮ್ 12ನೇ ತರಗತಿಯವರು ಪಾಸ್ ಆಗಿರಬೇಕು ಎಲ್ಲರೂ ಕೂಡ ಅಭ್ಯರ್ಥಿಗಳು. ಹಾಗೆ 50% ಅಂಕವನ್ನು ತಗೊಂಡಿರಬೇಕು. PUC ಯಲ್ಲಿ 50% ಬಂದಿದ್ರೆ ನೀವು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ SC ST ಅಥವಾ ಅಂಗವಿಕಲರು ಅಥವಾ ನಿವೃತ್ತ ಸೈನಿಕರು ಅವರು ಯಾರಾದರೂ ಇದ್ದರೆ ಅವರು 50%ಗಳ ಅಂಕ ಏನಿರುತ್ತೆ ಅದು ಅನ್ವಯಿಸೋದಿಲ್ಲ ಅವರಿಗೆ. ಓಕೆನಾ? ಇವಾಗ ಇದಕ್ಕೆ ಎಲ್ಲ ಎಷ್ಟು ಸ್ಯಾಲ್ರಿ ಇದೆ ಅಂದರೆ ಸಂಬಳ ಇದೆ ಅಂತ ನಾವು ನೋಡೋಣ. ಇವಾಗ ಸ್ಯಾಲ್ರಿ ಸಂಬಳ ನೋಡೋಕೆ ಹೋದರೆ ವಾಣಿಜ್ಯ ಕಮ್ ಟಿಕೆಟ್ ಕ್ಲರ್ಕ್ ಅವರಿಗೆ 21,700. ಹಾಗಾದರೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟಿಗೆ ನೋಡೋದಾದರೆ 19,900.
ಆಮೇಲೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ 19,900, ಟ್ರೈನ್ಸ್ ಕ್ಲರ್ಕ್ಗೆ 19,900. ಇಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕಿಗೆ 21,700, 21,700. ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅವರಿಗೆ 19,900. ಆಮೇಲೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅವರಿಗೆ 19,900. ಆಮೇಲೆ ಟ್ರೈನ್ಸ್ ಕ್ಲರ್ಕ್ ಆದರೆ 19,900 ಆಗಿರುತ್ತೆ. ಓಕೆ, ಅದಾದಮೇಲೆ ವಯಸ್ಸಿನ ಮಿತಿ ಅಂದರೆ ಎಷ್ಟು ವಯಸ್ಸಾಗಿರಬೇಕು, ಎಷ್ಟರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ನೋಡೋದಾದರೆ ವಯಸ್ಸಿನ ಮಿತಿ 1/1/2026ರಂತೆ. ಓಕೆ, 2025 ಅಲ್ಲ, 2026ರಂತೆ. ಓಕೆ, ಕನಿಷ್ಠ ವಯಸ್ಸಿನ ಮಿತಿ 18 ವರ್ಷಗಳಾಗಿರಬೇಕು. ನೀವು ಇವಾಗ 1/1/2026 ನೋಡ್ತಿದ್ರಿ ಅಂತಂದರೆ ನಿಮಗೆ ಕನಿಷ್ಠ ವರ್ಷ 18 ವರ್ಷ ಅಂತೂ ಆಗಿರಲೇಬೇಕು, 18 ವರ್ಷ ತುಂಬಿರಬೇಕು. ಹಾಗೆ ಗರಿಷ್ಠ ವಯಸ್ಸು ನೋಡೋಕ್ಕೋದ್ರೆ 30 ವರ್ಷಗಳು, 30 ಇಯರ್ಸ್ ಅನ್ನು ನೀವು ರೀಚ್ ಆಗಿರಬಾರ್ದು. ಓಕೆನಾ, 30 ವರ್ಷಕ್ಕಿಂತ ಮುಂಚೆನೇ ನೀವು ಇದನ್ನು 30 ವರ್ಷ ಆಗಿದ್ದರೆ ನಿಮಗೆ ಇದನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ 30 ವರ್ಷ ಒಳಗೆ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನಿಮಗೆ 1/1/2026ರಂತೆ, ಓಕೆ, 2025ಕ್ಕೆ ಇದಲ್ಲ, 2026ರಂತೆ 30 ವರ್ಷಗಳು ಯಾರೆಲ್ಲ ಕಮ್ಮಿ ಇರ್ತಾರೋ, 30 ಇಯರ್ಸ್ಗಿಂತ ಕಮ್ಮಿ ಇರ್ತಾರೋ ಅವರೆಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅನ್ವಯಿಸುತ್ತದೆ. ಅಂದರೆ ಇವಾಗ ಎಲ್ಲ ಬೇರೆ ಬೇರೆ ಅಭ್ಯರ್ಥಿಗಳನ್ನು ನೋಡೋದಾದರೆ ಕೆಲವರಿಗೆ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಕೂಡ ಅನ್ವಯಿಸುತ್ತದೆ. ಇವಾಗ OBC 2A3 ಆ ಥರ ಎಲ್ಲ ನೋಡೋಕ್ಕೋದ್ರೆ ಅವರಿಗೆಲ್ಲ ಸಡಿಲಿಕೆ ಕೂಡ ಇರುತ್ತೆ. ಹಾಗಂದರೆ 30 ವರ್ಷ ಆದರೆ 35 ವರ್ಷ, 3 ಇಯರ್ಸ್ 5 ಇಯರ್ಸ್ ಆ ಥರ ಎಲ್ಲ ಇರುತ್ತೆ ಅಲ್ವಾ, ಅದು ಕೂಡ ಅನ್ವಯಿಸುತ್ತೆ. ಓಕೆ, ಆಮೇಲೆ ನೋಡೋದಾದರೆ ನಾವು ಇವಾಗ ಅರ್ಜಿ ಶುಲ್ಕವನ್ನು ನೋಡೋಣ. ಇಲ್ಲಿ ಎಲ್ಲ ಅಭ್ಯರ್ಥಿಗಳಿಗೆ ₹500 ಅಂದರೆ ಅರ್ಜಿ ಶುಲ್ಕ. ನೀವು ಇವಾಗ ಅರ್ಜಿಯನ್ನು ಅಪ್ಲೈ ಮಾಡ್ತಿದ್ದೀರಾ, ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂತಂದರೆ ₹500 ಕೊಡಬೇಕಾಗತ್ತೆ ಅರ್ಜಿ ಶುಲ್ಕ. ಅದಾದಮೇಲೆ SC ST, ಮಾಜಿ ಸೈನಿಕರು, ಅಂಗವಿಕಲರು, ಮಹಿಳೆಯರು, ಟ್ರಾನ್ಸ್ಜೆಂಡರ್, ಅಲ್ಪಸಂಖ್ಯಾತರು ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ ₹250. ಓಕೆ, ಮತ್ತೆಲ್ಲರಿಗೂ ಕೂಡ ₹500 ಆಗಿರುತ್ತೆ ಅರ್ಜಿ ಶುಲ್ಕ. ಮತ್ತು ಬೇರೆಯವರಿಗೆಲ್ಲ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂಥದ್ದು SC ST ಅಥವಾ ಮಾಜಿ ಸೈನಿಕರು, ಅಂಗವಿಕಲರು, ಮಹಿಳೆಯರು, ಈ ಟ್ರಾನ್ಸ್ಜೆಂಡರ್, ಅಲ್ಪಸಂಖ್ಯಾತರು ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗ ಇವರೆಲ್ಲರಿಗೂ ಕೂಡ ₹250 ಆಗಿರುತ್ತೆ. ಇವಾಗ ನಾವು ಪ್ರಮುಖ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನೋಡಬಹುದು ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ 28/10/2025. ಅಂದರೆ ಇದು ನಿನ್ನೆಯಿಂದ ಶುರುವಾಗಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಯನ್ನು ನಿನ್ನೆಯಿಂದ ಕರೆದಿದ್ದಾರೆ, 28ನೇ ತಾರೀಕಿಂದ ಅಕ್ಟೋಬರ್ 28ರಿಂದ. ಹಾಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 27/11/2025. ಅಂದರೆ ನವೆಂಬರ್ 27ರ ತನಕ ಇದೆ. ಇದು 1 ತಿಂಗಳು, ಅಂದರೆ ನೆಕ್ಸ್ಟ್ ಮಂತು 27ನೇ ತಾರೀಕು ತನಕ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅದಾದಮೇಲೆ ಸಲ್ಲಿಸಿದ ಅರ್ಜಿಗಳಿಗೆ ಅರ್ಜಿ ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ 29/11/2025. ಅಂದರೆ 27ನೇ ತಾರೀಕು ತನಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದಾದಮೇಲೆ ನೀವು ಇವಾಗ ಅರ್ಜಿಯನ್ನು ಸಲ್ಲಿಸಿ ಆದಮೇಲೆ ಅದಕ್ಕೆ ಶುಲ್ಕ ಪಾವತಿ ಮಾಡುವಂಥದ್ದು 29/11/2025 ಒಳಗೇ ಮಾಡಬೇಕು. ಆಯಿತಾ, ಎಲ್ಲಾದರೂ ಮಿಸ್ ಆಗಿದೆ, ನಿಮ್ಗೆ ಮಾಡೋಕ್ಕಾಗಿರಲಿಲ್ಲ ಅಂತಂದರೆ ನಿಮಗೆ 29th ತನಕ, ನವೆಂಬರ್ 29th ತನಕ ಟೈಮ್ ಇರುತ್ತೆ. ಅದಾದಮೇಲೆ ಮಾರ್ಪಾಡು ಶುಲ್ಕ ಪಾವತಿಯೊಂದಿಗೆ ಅರ್ಜಿ ನಮೂನೆಯಲ್ಲಿ ತಿದ್ದುಪಡಿಗಳಿಗಾಗಿ ಮಾರ್ಪಾಡು ಮಾಡುವ ದಿನಾಂಕಗಳು ಅಂತಂದರೆ ನಿಮಗೆ ಏನಾದರೂ ಅರ್ಜಿ ನಮೂನೆಯಲ್ಲಿ ನೀವು ತಿದ್ದುಪಡಿ ಮಾಡಬೇಕು ಅಂತ ಏನಾದರೂ ಇದ್ದರೆ ಅದಕ್ಕೂ ಕೂಡ ಟೈಮ್ ಕೊಟ್ಟಿರ್ತಾರೆ. ಅದು 30/11/2025ರಿಂದ 9/12/2025ವರೆಗೆ. 29ಕ್ಕೆ ನಿಮ್ಮದು ಅರ್ಜಿ ಶುಲ್ಕ ಏನು ಹಾಕಬೇಕಾಗುತ್ತೆ ಅದೆಲ್ಲ ಕೂಡ ಸ್ಟಾಪ್ ಆಗುತ್ತೆ 29ಗೆ. ಅದಾದಮೇಲೆ 30ಗೆ ನಿಮ್ಗೆ ಏನಾದರೂ ನವೆಂಬರ್ 30ಗೆ ನಾನು ಹೇಳ್ತಿರೋದು, ನವೆಂಬರ್ 30ಗೆ ನಿಮ್ಗೆ ಇವಾಗ ಶುಲ್ಕ ಪಾವತಿ ಮಾಡಿ ಆದಮೇಲೆ ಏನಾದರೂ ತಿದ್ದುಪಡಿ ಮಾಡಬೇಕು ಅಂತಿದ್ದರೆ ಅದನ್ನು ನೀವು 30ನೇ ತಾರೀಕಿಂದ, ನವೆಂಬರ್ 30ರಿಂದ ಡಿಸೆಂಬರ್ 9ನೇ ತಾರೀಕು ತನಕ ಮಾಡಬಹುದು. ಹಾಗೆಯೇ ಅರ್ಹ ಬರಹಗಾರರ ಅಭ್ಯರ್ಥಿಗಳು ಅರ್ಜಿ ಪೋರ್ಟಲ್ನಲ್ಲಿ ತಮ್ಮ ಬರಹಗಾರರ ವಿವರಗಳನ್ನು ಒದಗಿಸಬೇಕಾದ ದಿನಾಂಕಗಳು. ಅಂದರೆ ಯಾರೆಲ್ಲ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಆ ಯಾವ ವಿವರಗಳನ್ನೆಲ್ಲ ಕೊಡಬೇಕಾಗುತ್ತೋ ಅದಕ್ಕೆ ಒದಗಿಸಬೇಕಾದ ದಿನಾಂಕಗಳು ಬಂದು 10/12/2025ರಿಂದ 14/12/2025. ಇದು ಬಂದು ಡಿಸೆಂಬರ್ ಆಗಿರುತ್ತೆ. ಡಿಸೆಂಬರ್ 10ಕ್ಕೆ ಮತ್ತು 10ರಿಂದ ಡಿಸೆಂಬರ್ 14ರ ಒಳಗೆ ಆಗಿರುತ್ತೆ. ಓಕೆನಾ. ಇದಾದಮೇಲೆ ನಾವು ನೋಡುವಂಥದ್ದು ಆಯ್ಕೆ ಪ್ರಕ್ರಿಯೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಬಂದು ಅಭ್ಯರ್ಥಿಯು RRBಗಳ ಯಾವುದೇ ಅಧಿಕೃತ ವೆಬ್ಸೈಟ್ ಮೂಲಕ ಒಂದೇ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ.
ಇದ್ರ ಬಗ್ಗೆ ನೀವು ಸರಿಯಾಗಿ ತಿಳ್ಕೋಬೇಕು. ಇವಾಗ ನೋಡಿ ಅಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಅಭ್ಯರ್ಥಿಯು RRBಗಳ ಯಾವುದೇ ಅಧಿಕೃತ ವೆಬ್ಸೈಟ್ ಮೂಲಕ ಒಂದೇ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅಂದರೆ ನೀವು ಇವಾಗ ಎಲ್ಲಿಯಾದರೂ ಒಂದು ಸೈಟ್ ಓಪನ್ ಮಾಡಿದರೆ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಅಷ್ಟೇ. ಇವಾಗ ಮತ್ತೆ ನೀವು ಇವಾಗ ಏನು ಮಾಡ್ತೀರ ಅಂದರೆ ಅದು ಹೋಗಲಿಲ್ಲ ಅಂತೇಳಿ ಮತ್ತೆ ಇನ್ನೊಂದನ್ನು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಒಂದೇ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅದಾದಮೇಲೆ ನೇಮಕಾತಿ ಪ್ರಕ್ರಿಯೆಯು 1ನೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT, 2ನೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ CBT, ಕಂಪ್ಯೂಟರ್ ಆಧಾರಿತ ಟೈಪಿಂಗ್ ಕೌಶಲ್ಯ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ. ಅಂದರೆ ಇವಾಗ 1ನೇ ಹಂತ ಯಾವುದಿರುತ್ತೆ ಅದು ನಿಮಗೆ ಬಂದು ಪರೀಕ್ಷೆ ಆಗಿರುತ್ತೆ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಅಂದರೆ ನೀವು ಕಂಪ್ಯೂಟ್ರಲ್ಲೇ ಮಾಡುವಂತಹ ಒಂದು ಪರೀಕ್ಷೆ ಆಗಿರುತ್ತೆ. ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ 2ನೇ ಹಂತನೂ ಕೂಡ ನಿಮಗೆ CBTನೇ ಆಗಿರುತ್ತೆ, ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆನೇ ಆಗಿರುತ್ತೆ. ಆಮೇಲೆ ಥರ್ಡ್ ಒಂದು ಕಂಪ್ಯೂಟರ್ ಆಧಾರಿತ ಟೈಪಿಂಗ್ ಕೌಶಲ್ಯ ಪರೀಕ್ಷೆ. ಅಂದರೆ ಇಲ್ಲಿ ನೀವು ನೋಡ್ಬೋದು ಟೈಪಿಂಗ್ ಅದರಲ್ಲಿದೆ, ಆನ್ಲೈನ್ ಅಕೌಂಟ್ಸ್ ಕಮ್ ಕ್ಲರ್ಕ್ ಅಂತ ಇದೆ, ಟೈಪಿಸ್ಟ್ ಅಂತ ಇದೆ. ಅದೆಲ್ಲ ಪೋಸ್ಟಿಗೆ ನೀವು ಇಲ್ಲಿ ನಿಮಗೆ ಟೈಪಿಂಗ್ ಗೊತ್ತಿರಬೇಕು, ಅದರದ್ದು ಪರೀಕ್ಷೆ ಕೂಡ ಆಗುತ್ತೆ. ಅದಾದಮೇಲೆ ಎಲ್ಲ ನಿಮ್ಮದು ಡಾಕ್ಯುಮೆಂಟ್ಸ್ ಏನನ್ನು ನೀವು ಒದಗಿಸಿರ್ತೀರಾ ಅದರ ಪರಿಶೀಲನೆ ಮಾಡ್ತಾರೆ. ಹಾಗೆ ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತೆ. ಅದಾದಮೇಲೆ ದಾಖಲೆ ಪರಿಶೀಲನೆ ಇರುತ್ತೆ, ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತೆ. ನೀವು ಇದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಮೇಲೆ ತಿಳಿಸಿದ ನೇಮಕಾತಿ ಹಂತಗಳ ಆಧಾರದ ಮೇಲೆ ಕಟ್ಟುನಿಟ್ಟಾಗಿ ಅರ್ಹತೆಯ ಪ್ರಕಾರ ಆಯ್ಕೆಯನ್ನು ಮಾಡಲಾಗುತ್ತದೆ. ಓಕೆ, ಇವಾಗ ಏನು ಅವ್ರು ಹೇಳ್ತಿದ್ದಾರೆ ಅಂದರೆ ಮೇಲೆ ತಿಳಿಸಿದ ನೇಮಕಾತಿ ಹಂತಗಳ ಆಧಾರದ ಮೇಲೆ, ಅಂದರೆ ಎಲ್ಲದನ್ನು ಕ್ಲಿಯರ್ ಮಾಡಿ ಆದಮೇಲೆ ನಿಮ್ಮನ್ನ ಕಟ್ಟುನಿಟ್ಟಾಗಿ ಅರ್ಹತೆಯ ಪ್ರಕಾರ ಆಯ್ಕೆಯನ್ನು ಮಾಡಲಾಗುತ್ತದೆ. ಅದಾದಮೇಲೆ ಬರುವಂಥದ್ದು CBTಗಳು, CBT ST, ದಾಖಲೆ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ ಅಥವಾ ಅನ್ವಯವಾಗುವ ಯಾವುದೇ ಇತರ ಹೆಚ್ಚುವರಿ ಚಟುವಟಿಕೆಗಳಿಗೆ ದಿನಾಂಕ, ಸಮಯ ಮತ್ತು ಸ್ಥಳವನ್ನು RRBಗಳು ನಿಗದಿಪಡಿಸುತ್ತವೆ ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಸರಿಯಾದ ಸಮಯದಲ್ಲಿ ತಿಳಿಸಲಾಗುತ್ತದೆ. ಓಕೆನಾ? ಇದೆಲ್ಲ ಆದಮೇಲೆ ನಿಮಗೆ ಮತ್ತೆ ಯಾವ್ಯಾವ ಸಮಯ ಅವರನ್ನು ನಿಗದಿಪಡಿಸ್ತಾರೆ ಅದನ್ನೆಲ್ಲದರೂ ಕೂಡ ಯಾವ ಅಭ್ಯರ್ಥಿಗಳಿರ್ತಾರೆ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. CBT ಮತ್ತು CBT ST ಅಂತಂದರೆ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರುತ್ತೆ, ಇನ್ನೊಂದು ಕಂಪ್ಯೂಟರ್ ಆಧಾರಿತ ಟೈಪಿಂಗ್ ಕೌಶಲ್ಯ ಪರೀಕ್ಷೆ ಆಗಿರುತ್ತೆ. ಓಕೆನಾ? ಇವಾಗ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ತಪ್ಪುಗಳನ್ನು ತಪ್ಪಿಸಲು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ವಿವರವಾದ CENನಲ್ಲಿ ನೀಡಲಾದ ಎಲ್ಲ ಮಾಹಿತಿ ಮತ್ತು ಸೂಚನೆಗಳನ್ನು ಎಚ್ಚರಿಕೆಯಿಂದ ಓದಬೇಕು. ಅಂದರೆ ಇವಾಗ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಫಿಲಪ್ ಮಾಡ್ತಿರ್ತೀರ, ಅಂದರೆ ಅದರಲ್ಲಿ ಫಿಲಪ್ ಮಾಡುವಾಗ ನೀವು ಯಾವುದಾದ್ರೂ ಇವಾಗ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮದು ನೇಮು ಯಾವುದಾದ್ರೂ ಮಿಸ್ಟೇಕಾಗಿ ಎಲ್ಲಾದರೂ ತಪ್ಪಾಗಿ ಹಾಕಬಾರ್ದು ಅಂಥೇಳಿ, ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟೇ ಎಲ್ಲ ಡೀಟೇಲ್ಸನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಏನೆಲ್ಲ ಕೊಟ್ಟಿದ್ದಾರೆ, ಯಾವುದನ್ನೆಲ್ಲ ಫಿಲಪ್ ಮಾಡಬೇಕಾಗತ್ತೆ. ಬೇಕಾದರೆ ನೀವು ಒಂದು ಪೇಪರಲ್ಲಿ ಕೂಡ ಬರ್ಕೊಂಡು ಇಟ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅದು ಮಾಡಿದರೆ ನಿಮಗೆ ತುಂಬ ಈಸಿನೂ ಕೂಡ ಆಗುತ್ತೆ. ಅದಾದಮೇಲೆ ಅಧಿಕೃತ RRB ವೆಬ್ಸೈಟ್ಗಳಲ್ಲಿ ಒದಗಿಸಲಾದ ಲಿಂಕನ್ನು ಬಳಸಿಕೊಂಡು ಅಭ್ಯರ್ಥಿಯು ಮೊದಲು ಈ CENಗಳಲ್ಲಿ ಖಾತೆಯನ್ನು ರಚಿಸಬೇಕು. ಓಕೆ, ಅಂದರೆ RRB ವೆಬ್ಸೈಟ್ಗಳಲ್ಲಿ ಒದಗಿಸಲಾದ ಲಿಂಕ್ ನಿಮಗೆ ನಾನು ಲಾಸ್ಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ CENಗಳ ಖಾತೆಯನ್ನು ರಚಿಸ್ಕೊಳ್ಬೇಕಾಗತ್ತೆ. ಮೊದಲು ಅದು ರಚಿಸ್ಕೊಂಡ ಮೇಲೆ ಹಿಂದಿನ RRB CENಗಳಿಗಾಗಿ ಈಗಾಗಲೇ ಖಾತೆಯನ್ನು ರಚಿಸುವ ಅಭ್ಯರ್ಥಿಗಳು RRBಗಳ ಅಧಿಕೃತ ವೆಬ್ಸೈಟ್ಗಳಲ್ಲಿ ಒದಗಿಸಲಾದ ಲಿಂಕನ್ನು ಬಳಸಿಕೊಂಡು ಈ CENಗೆ ಅರ್ಜಿ ಸಲ್ಲಿಸಲು ಅದೇ ಲಾಗಿನ್ ರುಜುವಾತುಗಳನ್ನು ಬಳಸಬೇಕು. ಅಂದರೆ ನೀವು ಆಲ್ರೆಡಿ ಎಲ್ಲಾದರೂ ರಿಜಿಸ್ಟರ್ ಆಗಿದ್ದರೆ RRB ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಿದ್ದೀರಾ, ಮೊದಲೇ ಎಲ್ಲಾದರೂ ಲಾಸ್ಟ್ ಟೈಮ್ ಕೂಡ ನೀವು ಅಪ್ಲೈ ಮಾಡಿದ್ದೀರಿ ಅಂತಂದರೆ ನಿಮ್ಮ ಹತ್ರ ಇರುವ ಯೂಸರ್ ID ಪಾಸ್ವರ್ಡನ್ನು ಹಾಕ್ಕೊಂಡು ನೀವು ಡೈರೆಕ್ಟಾಗಿ ನೀವು ಇವಾಗ ಯಾವುದಕ್ಕೆ ಅಪ್ಲೈ ಮಾಡ್ತಿರ್ತೀರೋ ಅದಕ್ಕೆ ಅಪ್ಲೈ ಮಾಡ್ಬೋದು. ಮಾಡದೇ ಇದ್ದವರು ಹೇಗೆಂದರೆ RRBಯ ವೆಬ್ಸೈಟಿಗೆ ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಹೊಸ CENನ್ನು ನೀವು ಖಾತೆಯನ್ನು ರಚಿಸಬೇಕಾಗತ್ತೆ. ಓಕೆ, ಖಾತೆಯನ್ನು ರಚಿಸಿ ನೀವು ಅದಾದಮೇಲೆ ನಿಮಗೆ ಏನು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅದ್ರ ಬಗ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದಾದಮೇಲೆ ಎಲ್ಲಾದರೂ RRB CEN ಯಾರಾದರೂ ಖಾತೆ ಹೊಂದಿದರೆ ನಿಮಗೆ ಡೈರೆಕ್ಟಾಗಿ ನೀವು ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಕೋಬೋದು. ಅದಾದಮೇಲೆ ಬರೋದು ಈ CENಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಅಧಿಕೃತ RRB ವೆಬ್ಸೈಟ್ಗಳಲ್ಲಿ ಒದಗಿಸಲಾದ ಲಿಂಕನ್ನು ಮಾತ್ರ ಬಳಸಬೇಕು. ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ವಿವರವಾದ CENನಲ್ಲಿ ನೀಡಲಾದ ಎಲ್ಲ ಮಾಹಿತಿ ಮತ್ತು ಸೂಚನೆಗಳನ್ನು ಎಚ್ಚರಿಕೆಗಳಿಂದ ಓದಿ.
ಓಕೆ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ನಮೂನೆಯನ್ನು ಸರಿಯಾದ ಮಾಹಿತಿಯೊಂದಿಗೆ ಭರ್ತಿ ಮಾಡಬೇಕು ಮತ್ತು ಸಲ್ಲಿಸುವ ಮೊದಲು ಮರುಪರಿಶೀಲಿಸಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರು. ನೀವು ಯಾವುದು ಅಪ್ಲಿಕೇಶನ್, ಯಾಕಂದರೆ ನೀವು ಇವಾಗ ಅಪ್ಲಿಕೇಶನ್ ಹಾಕ್ತಿದ್ದೀರಿ ಅಂತಂದರೆ ನೀವು ಯಾವುದೆಲ್ಲ ಅಪ್ಲಿಕೇಶನಿಗೆ ನಿಮಗೆ ಅಲ್ಲಿ ಯಾವುದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವುದೆಲ್ಲ ಮಾಹಿತಿ ನೀವು ಕೊಡಬೇಕಾಗತ್ತೆ, ಅದನ್ನು ಮೊದಲು ಎಲ್ಲದನ್ನು ಚೆನ್ನಾಗಿ ಓದ್ಕೋಬೇಕು. ಓದ್ಕೊಂಡ್ಮೇಲೆ ಇದು ಒಂದಕ್ಕೆ ಅಂತಲ್ಲ, ಇದು ರೈಲ್ವೇದು ಅಥವಾ RRBದು ಅಥವಾ ಅಂತ ಅಲ್ಲ, ಬೇರೆ ಯಾವುದೇ ನೀವು ಜಾಬಿಗೆ ಅಪ್ಲೈ ಮಾಡುವುದಾದರೂ ಕೂಡ ಯಾವುದೆಲ್ಲ ಮಾಹಿತಿ ಕೊಡಬೇಕಾಗತ್ತೆ, ಯಾವುದೆಲ್ಲ ಏನೆಲ್ಲ ಕೊಡಬೇಕು ಅದನ್ನೆಲ್ಲ ಫಸ್ಟ್ ಓದ್ಕೋಬೇಕು. ಓದ್ಕೊಂಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಇದೆಲ್ಲ ಮಾಹಿತಿ ನಾನು ಕೊಡಬೇಕಾಗತ್ತೆ ಅಂತ ಹೇಳಿ. ನೀವು ಕ್ಲಿಕ್ ಮಾಡಿದ ಕೂಡಲೇ ಅಲ್ಲೆಲ್ಲ ಬರುತ್ತೆ. ಬಂದಮೇಲೆ ನೀವು ಫಸ್ಟು ಫಿಲಪ್ ಮಾಡೋಕ್ಕಿಂತ ಮುಂಚೆನೇ ನೋಡ್ಕೊಳ್ಳಿ ಏನೆಲ್ಲ ಇದೆ. ಓಕೆ, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಅಥವಾ ನಿಮ್ಮ ಅಮ್ಮನ ಹೆಸರು ಅಥವಾ ನಿಮ್ಮದು ಕಾಸ್ಟು, ಇಲ್ಲ ಅಂತಂದರೆ ನಿಮ್ಮದು ಎಜುಕೇಷನು, ಡೇಟ್ ಆಫ್ ಬರ್ತು, ಇದೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಏನೆಲ್ಲ ಇದೆ ಅಂತ ಹೇಳಿ. ಯಾಕಂದರೆ ನೀವು ಒಂದ್ಸಲ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದರೆ ಎಲ್ಲಾದರೂ ನಿಮಗೆ ಮಿಸ್ಟೇಕಾಗಿ ನೀವು ರಾಂಗ್ ಮಾಡ್ತಾನೆ ಇದ್ದರೆ, ಪದೇ ರಾಂಗ್ ಮಾಡ್ತಿದ್ರೆ ಅದು ಟೈಮ್ ಔಟ್ ಆಗಿಬಿಡುತ್ತೆ. ಟೈಮ್ ಔಟ್ ಆಗಿದ್ದರೆ ನಿಮ್ಮದು ಅರ್ಜಿ ಏನು ಸಲ್ಲಿಸ್ತೀರಿ ಅಲ್ವಾ, ಅದು ಹೋಗೋದೇ ಇಲ್ಲ. ಆಮೇಲೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ನೀವು ಎಲ್ಲದನ್ನು ಓದ್ಕೊಳ್ಳಿ, ಏನೆಲ್ಲ ಬೇಕು ಅಂತ. ಬೇಕಾದರೆ ಒಂದು ಪೇಪರಲ್ಲಿ ಬರೆದಿಟ್ಕೊಂಡ್ರೂ ಕೂಡ ಒಳ್ಳೆಯದು. ಅದಾದಮೇಲೆ ಟೈಪಿಂಗ್ ಮಾಡೋಕ್ಕೆ ಹೋದರೆ, ಅಂದರೆ ನಿಮ್ಮದೆಲ್ಲದನ್ನು ನೀವು ಭರ್ತಿ ಮಾಡ್ಕೊಂಡು ಹೋದರೆ ಆಯಿತು. ಭರ್ತಿ ಮಾಡಿದ ಮೇಲೆ ಕೂಡ ಒಂದು ಸಲ ನೀವು ಓಕೆ ಇದನ್ನು ನಿಮ್ಮ ಹೆಸರನ್ನು ಸರಿಯಾಗಿ ಬರ್ತಿದ್ದೀರಾ, ನಿಮ್ಮ ತಂದೆ ಹೆಸರನ್ನು ಸರಿಯಾಗಿ ಬರ್ದಿದ್ದೀರಾ, ಅಥವಾ ಡೇಟ್ ಆಫ್ ಬರ್ತು, ನಿಮ್ಮದು ಎಜುಕೇಷನ್ನು, ಕ್ವಾಲಿಫಿಕೇಷನ್ ಎಲ್ಲ ಚೆನ್ನಾಗಿ ಬರ್ದಿದ್ದೀರಾ, ಸರಿಯಾಗಿ ಬರ್ದಿದ್ದೀರಾ ಅಂತ ನೋಡಿಕೊಂಡು ಅದಾದಮೇಲೆ ಸಬ್ಮಿಟನ್ನು ಮಾಡಿ. ಓಕೆನಾ. ಅರ್ಜಿ ಸಲ್ಲಿಸಿದ ನಂತರ ಅರ್ಜಿದಾರರು ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿ ಮಾಡಲು ಸಾಧ್ಯವಾಗುವುದಿಲ್ಲ. ನಾನು ಕೂಡ ಇದನ್ನೇ ನಿಮ್ಗೆ ಹೇಳಿರುವಂಥದ್ದು. ಇವಾಗ ಅಂದರೆ ನೀವು ಇವಾಗ ಒಂದ್ಸಲ ಸಬ್ಮಿಟ್ ಮಾಡಿದ್ರಿ ಅಂದಮೇಲೆ ಮತ್ತೆ ನಿಮ್ಮದು ತಿದ್ದುಪಡಿ ಮಾಡೋದಕ್ಕಾಗೋದಿಲ್ಲ. ಅದಾದಮೇಲೆ ಮತ್ತೆ ಈಗ ಸರಿಯಾಗಿಲ್ಲ ಅಂತ ಹೇಳಿ ನೀವು ಮತ್ತೊಂದನ್ನು ಅರ್ಜಿಯನ್ನು ಅಪ್ಲಿಕೇಶನ್ ಹಾಕಿದರೂ ಕೂಡ ಕೆಲವು ಸಲ ಅದು ರಿಜೆಕ್ಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಏನೆಲ್ಲ ಮಾಹಿತಿ ಬೇಕು ಅದೆಲ್ಲದನ್ನು ನೀವು ತಿಳ್ಕೊಂಡು ಕರೆಕ್ಟಾಗಿ ಮಾಹಿತಿಯನ್ನು ಆ ಅರ್ಜಿಯಲ್ಲಿ ಭರ್ತಿ ಮಾಡಿ ಆದಮೇಲೆ ಲಾಸ್ಟಿಗೆ ಸಬ್ಮಿಟನ್ನು ನೀವು ಮಾಡಿದರೆ ನಿಮಗೂ ಕಡೆಗೆ ತೊಂದರೆ ಇರೋದಿಲ್ಲ, ಮತ್ತೆ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಕೂಡ ಇರೋದಿಲ್ಲ. ಓಕೆನಾ. ಅದಾದಮೇಲೆ ಬರುವಂಥದ್ದು ಪರೀಕ್ಷೆ ಮಾಧ್ಯಮ. CBTಗಳಿಗೆ ಪ್ರಶ್ನೆಗಳು ಇಂಗ್ಲೀಷ್, ಹಿಂದಿ ಮತ್ತು 13 ಪ್ರಾದೇಶಿಕ ಭಾರತೀಯ ಭಾಷೆಗಳಲ್ಲಿ ಲಭ್ಯವಾಗಿರುತ್ತದೆ. ಓಕೆ, ಇದು ಬಂದು ಇಂಗ್ಲೀಷ್, ಹಿಂದಿ ಇರುತ್ತೆ. ಹಾಗೆ 13 ಪ್ರಾದೇಶಿಕ ಭಾಷೆಗಳು ಯಾವುದೆಲ್ಲ ಇರುತ್ತೆ ನಮ್ಮದು ಭಾಷೆಗಳಲ್ಲಿಯೂ ಕೂಡ, ಇದು ನಮ್ಮ ಭಾಷೆ ಕನ್ನಡದಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ. ಹಾಗೆ ಆಯ್ಕೆ ಮಾಡಿದ RRB ಅಡಿಯಲ್ಲಿ ವಲಯ ಆದ್ಯತೆಗಳ ಕ್ರಮ. ಅಭ್ಯರ್ಥಿಯು ಅಧಿಸೂಚಿತ ಹುದ್ದೆಗೆ ವಲಯ ಆದ್ಯತೆಯ ಕ್ರಮವನ್ನು ಒದಗಿಸಬೇಕು. ಓಕೆ, RRBಗಳಿಗೆ ಅಥವಾ ಒಂದೇ RRBಗೆ ಬಹು ಅರ್ಜಿಗಳನ್ನು ಸಲ್ಲಿಸಿದರೆ ಎಲ್ಲ ಅರ್ಜಿಗಳು ತಿರಸ್ಕೃತವಾಗುತ್ತವೆ. ಈ CEN ವಿರುದ್ಧ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಲು ಪ್ರಯತ್ನಿಸಿದರೆ ಅದು ನೇಮಕಾತಿ ಪ್ರಕ್ರಿಯೆಯಿಂದ ಅನರ್ಹತೆಗೆ ಕಾರಣವಾಗುತ್ತದೆ. ಅರ್ಜಿ ಸಲ್ಲಿಸಿದ ನಂತರ ಅಭ್ಯರ್ಥಿಯು ಪ್ಯಾರಾ 7.1ರಲ್ಲಿ ವಿವರಿಸಿದಂತೆ ಪರೀಕ್ಷಾ ಶುಲ್ಕವನ್ನು ಪಾವತಿಸುವ ವಿಧಾನವನ್ನು ಆರಿಸಿಕೊಳ್ಳಲು ಮತ್ತು ಪಾವತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನಿರ್ದೇಶಿಸಲಾಗುತ್ತದೆ. ಇವಾಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ನೀವು ಇವಾಗ ಒಂದು ಅಪ್ಲಿಕೇಶನ್ ಹಾಕ್ತೀರಾ, ಹಾಗೆ ಅದೆಲ್ಲಾದರೂ ನಿಮಗೆ ಮಿಸ್ಟೇಕ್ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ ಏನು ಮಾಡ್ತೀರಾ, ಓಕೆ ಬಿಡುವ, ಮತ್ತೆ ಒಂದು ಸಲ ಹೋಗುವ, ಮತ್ತೆ ಒಂದು ಸಲ ಅಪ್ಲಿಕೇಶನ್ ಹಾಕುವ ಅಂತ ಅದನ್ನು ಕೂಡ ಹಾಕ್ತೀರಾ. ಅದಾದಮೇಲೆ ಇವೆಲ್ಲಾದರೂ ನೀವು ನೆಕ್ಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿರೋದು ಕರೆಕ್ಟಾಗಿರುತ್ತೆ. ಫಸ್ಟ್ ಇದು ನಿಮ್ಮದೆಲ್ಲಾದರೂ ಮಿಸ್ಟೇಕ್ ಆಗಿರುತ್ತೆ ಅಂದ್ಕೊಂಡ್ರೆ ಎಲ್ಲಾದರೂ ಬೈ ಚಾನ್ಸ್ ಅವ್ರು ಏನು ಮಾಡ್ತಾರೆ, ಅದೆರಡನ್ನೂ ಕೂಡ ತಿರಸ್ಕಾರ ಮಾಡ್ತಾರೆ. ಯಾಕಂದರೆ ಒಂದೇ ಒಂದು ಇದರಿಂದ ಒಬ್ಬರಿಂದನೇ 2 ಸಲ ಅರ್ಜಿ ಬಂದಿದೆ ಅಂತ ಹೇಳಿ ತಿರಸ್ಕಾರ ಮಾಡೋ ಚಾನ್ಸಸ್ಸು ಇರುತ್ತೆ, ರಿಜೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲದೂ ಮಾಹಿತಿಯನ್ನು ತಿಳಿದುಕೊಂಡು ಸಬ್ಮಿಟ್ ಮಾಡಿ. ಓಕೆನಾ. ಅದಾದಮೇಲೆ ಒಂದು ಸಲ ನೀವು ನಿಮ್ಮದೆಲ್ಲ ಕರೆಕ್ಟಾಗಿದೆ, ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ, ನೀವೆಲ್ಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಆಯಿತು ಅಂತ ಅಂದಮೇಲೆ ಇಲ್ಲಿ ಪ್ಯಾರಾ ನಂಬರ್ 7.1ರಲ್ಲಿ ಅಲ್ಲಿ ಇರುತ್ತೆ ನಿಮಗೆ, ಅದರಲ್ಲಿ ವಿವರಿಸಿದಂತೆ ಪರೀಕ್ಷಾ ಶುಲ್ಕ, ಅಂದರೆ ಇವಾಗ ಪರೀಕ್ಷೆಗೆ ಏನು ಶುಲ್ಕವನ್ನು ಕಟ್ಟಬೇಕು ಅದನ್ನು ನೀವು ಕಟ್ಟಬೇಕಾಗತ್ತೆ. ಮೊದಲು ಅರ್ಜಿಯನ್ನು ಹಾಕಬೇಕಾಗತ್ತೆ, ಅಪ್ಲಿಕೇಶನ್ ಹಾಕಿ ಆದಮೇಲೆ ನೀವು ಪರೀಕ್ಷೆ ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಓಕೆನಾ. ಇದೆಲ್ಲ ಆದಮೇಲೆ ನಿಮಗೆಲ್ಲಾದರೂ ತಿದ್ದುಪಡಿ ಮಾಡಬೇಕು ಅಂತಿದ್ರೆ ನಿಮ್ಗೆ 2 ದಿನ ಟೈಮ್ ಕೂಡ ಕೊಡ್ತಾರೆ, ಅದನ್ನು ನೀವು ನೋಡ್ಬೋದು, ಅದರಲ್ಲಿ ನೀವು ಮಾಡಬಹುದು. ಓಕೆ, ಇಲ್ಲಿ ನೀವು ನೋಡಬಹುದು ಅಧಿಕೃತ ವೆಬ್ಸೈಟ್ ಬಂದು rrbchenai.gov.in ಅಂತೇಳಿ ಇದೆ. ಈ ವೆಬ್ಸೈಟಲ್ಲಿ ನೀವು
ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿದರೆ, ಅಲ್ಲಿ ಡಿಸ್ಕ್ರಿಪ್ಷನಿಗೆ ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಇದು RRBಯ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆ, ಅದಾದಮೇಲೆ ನೀವು ನಾನು ಪದೇ ಪದೇ ಹೇಳ್ತಿದ್ದೀನಿ ಏನಂದರೆ, ನೀವು ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಇದೊಂದಕ್ಕೆ ಅಂತ ಹೇಳ್ತಿರೋದಲ್ಲ, ಯಾವುದೇ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಯಾವುದೇ ಅಪ್ಲಿಕೇಶನ್ಸ್ ಆಗಿರ್ಬೋದು, ಹಾಕುವಾಗ ನೀವು ಎಲ್ಲದನ್ನು ಫಸ್ಟು ನೋಡ್ಕೊಳ್ಳಿ, ಏನೆಲ್ಲ ಹಾಕಬೇಕಾಗತ್ತೆ, ಅದರಲ್ಲಿ ಏನೆಲ್ಲ ಕೇಳಿದ್ದಾರೆ ಅಂತ ಹೇಳಿ. ಆಮೇಲೆ ಅಲ್ಲಿ ರೆಡ್ ಟಿಕ್ ಇರುತ್ತೆ ಅಲ್ವಾ, ರೆಡ್ ಅಂತ ಇವಾಗ ನೇಮ್ ಅಂತಿರುತ್ತೆ, ಅಲ್ಲಿ ಒಂದು ರೆಡ್ ಟಿಕ್ ಅಂತ ರೆಡ್ ಆಗಿರುತ್ತೆ. ಅದಂತಂದರೆ ಅದು ಮ್ಯಾಂಡೇಟರಿ, ನೀವು ಇವಾಗ ಅದನ್ನು ಫಿಲ್ ಮಾಡಲೇಬೇಕಾಗತ್ತೆ. ಇವಾಗ ಅದನ್ನು ಬಿಡೋ ಹಾಗಿಲ್ಲ. ಬೇರೆ ಎಲ್ಲಾದರೂ ಒಂದು ಇವಾಗ ಅಡ್ರೆಸ್ ಅಂತಿರುತ್ತೆ, ಅದೆಲ್ಲಾದರೂ ರೆಡ್ ಇಲ್ಲ, ಆಚೆ ಕಡೆ ರೆಡ್ ಇದೊಂದು ಡಾಟ್ ಟೈಪ್ ಇರುತ್ತೆ ಅಲ್ವಾ, ಆ ಡಾಟ್ ಇಲ್ಲ ಅಂತಂದರೆ ಅದು ಮ್ಯಾಂಡೇಟರಿ ಆಗಿರೋದಿಲ್ಲ, ಅದನ್ನು ಫಿಲ್ ಮಾಡದೇ ಇದ್ರೂ ಓಕೆ. ಬಟ್ ಎಲ್ಲಿ ಸ್ಟಾರ್ ಮಾರ್ಕ್ ಇರುತ್ತೆ ಅಲ್ವಾ, ರೆಡ್ ಸ್ಟಾರ್ ಥರ ಇರುತ್ತೆ ಅಲ್ವಾ, ಅದು ಮ್ಯಾಂಡೇಟರಿ ಆಗಿರುತ್ತೆ, ನೀವು ಅದನ್ನು ಫಿಲ್ ಮಾಡಲೇಬೇಕಾಗತ್ತೆ. ಓಕೆ, ನೀವು ಇದಕ್ಕೆ ಅಂತ ಹೇಳಿ ಎಲ್ಲ ಯಾವುದೇ ಅಪ್ಲಿಕೇಶನ್ ಹಾಕೋದಿದ್ರು ಕೂಡ ಇದು ಸೇಮ್ ಅನ್ವಯಿಸುತ್ತೆ.